ಹಲೋ ನಮಸ್ಕಾರ, ನಾನು ಅಕ್ಷಯ್. ನಾನು ಪ್ರಶಾಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತೆ ನಮ್ಮ ಸ್ನೇಹಿತರು ಪ್ರಶಾಂತ್, ನಾನು ಜೊತೆಗೆ ಯೋಗೇಶ್, ಜೊತೆಗೆ ಯಶವಂತ್ ಅವರ ತಂಡ ಕಳೆದ 10ಕ್ಕೂ ಅಧಿಕ ದಿನಗಳಿಂದ ನಾವು ಓಡಾಟವನ್ನು ಮಾಡ್ತಾ ಇದ್ದೀವಿ. ಸೊ ಚುನಾವಣಾ ಬದಲಾವಣೆ, ರಾಜಕೀಯ ಬದಲಾವಣೆ ಈ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೇಗೆ ನಡೀತಾ ಇದೆ ಎನ್ನುವಂತಹ ಪ್ರತಿದಿನದ ಮಾಹಿತಿಯನ್ನು ಕೂಡ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಇವತ್ತು ನಾವು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ಬಂದಿದ್ದೀವಿ ಪ್ರಶಾಂತ್. ಅದು ಮಹಿಳಾ ಮತದಾರರ ಕುರಿತಂತೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ಈ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಅನ್ನೋದ್ರ ಬಗ್ಗೆ. ಹೌದು, ರೈಟ್. ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪ್ರಶಾಂತ್ ಅತಿ ಹೆಚ್ಚು ಮಹಿಳಾ ಮತದಾರರು ಇರತಕ್ಕಂತಹ ವಿಧಾನಸಭಾ ಕ್ಷೇತ್ರ, ಜೊತೆಗೆ ಅತಿ ಹೆಚ್ಚು ಮಹಿಳಾ ಮತದಾನ ಆಗುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು. ಈ ಉಪಚುನಾವಣೆಯ ಅಂಕಿಅಂಶದ ಪ್ರಕಾರ, ಅಧಿಕೃತವಾಗಿ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 2,32,564 ಒಟ್ಟು ಮತದಾರರು ಇರುವಂಥದ್ದು. ಅದರಲ್ಲಿ ಪುರುಷ ಮತದಾರರು 1,14,165. ಅದರಲ್ಲಿ ಮಹಿಳಾ ಮತದಾರರು 1,18,355. ಹೊಸ ಮತದಾರರು 2,204. ಸೊ ನಮ್ಮ ಈಗ ಪ್ರಶ್ನೆ ಇರುವಂಥದ್ದು ಪ್ರಶಾಂತ್, ಮಹಿಳಾ ಮತದಾರರು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶವನ್ನ ಅವರೇ ಡಿಸೈಡ್ ಮಾಡ್ತಾರೆ, ಬೇರೆ ಯಾರು ಡಿಸೈಡ್ ಮಾಡೋದಲ್ಲ, ಅವರೇ ಡಿಸೈಡ್ ಮಾಡ್ತಾರೆ. ಏನು ಕಾರಣ ಅಂತ ಹೇಳಿ, ಯಾಕಂದ್ರೆ ನೀವು ತುಂಬಾ ಇದರಲ್ಲಿ ಹೇಳ್ತಿದ್ರಿ ಮಹಿಳಾ ಮತದಾರರೇ ಈ ಒಂದು ಚುನಾವಣೆಯನ್ನು ಡಿಸೈಡ್ ಮಾಡ್ತಾರಂತ. ಅಷ್ಟು ಕಾನ್ಫಿಡೆಂಟಲ್ಲಿ ಯಾಕೆ ಹೇಳ್ತಿದ್ರಿ ಅನ್ನೋಂಥದ್ದು? ಅಂದ್ರೆ ಈಗ ನೀವು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಪೀಚ್ ಅನ್ನು ಗಮನಿಸಿದ್ರಿ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಪೀಚ್ ಅನ್ನು ಗಮನಿಸಿದ್ರಿ. ಆ ಸಂದರ್ಭದಲ್ಲಿ ಜೊತೆಗೆ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು, ಮುಖಂಡರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂತ ಕಾರ್ಯಕರ್ತರಿಂದ ಹಿಡಿದು ರೋಡ್ ಶೋ ಮಾಡುವಂತಹ ದೊಡ್ಡ ದೊಡ್ಡ ನಾಯಕರವರೆಗೂ ಕೂಡ ಎಲ್ಲರೂ ಕೂಡ ಮಾತಾಡ್ತಾ ಇರುವಂತದ್ದು ಮೊದಲ ಟಾಪಿಕ್ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ಗೃಹಲಕ್ಷ್ಮಿ, ಫ್ರೀ ಬಸ್, ಗೃಹ ಜ್ಯೋತಿ ಯೋಜನೆಗಳು, ಶಕ್ತಿ ಜೊತೆಗೆ ಅನ್ನಭಾಗ್ಯ ಯೋಜನೆ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗ್ತಿದೆ ಎನ್ನುವಂಥದ್ದೇ ಕೋರ್ ಸಬ್ಜೆಕ್ಟ್ ಆಗಿ ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ. ಅಂದ್ರೆ ಗೃಹಲಕ್ಷ್ಮಿಯ ಹೆಚ್ಚಿನ ಪ್ರಯೋಜನವನ್ನ ಪಾಲುದಾರರು ಮಹಿಳೆಯರೇ. ಹಾಗಾಗಿ ಇವರು ಮನಸ್ಸು ಅಷ್ಟು ಸುಲಭಕ್ಕೆ ಚೇಂಜ್ ಆಗಲ್ಲ. ನಾವು ಸರ್ಕಾರದಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದೀವಿ, ಹಾಗಾಗಿ ಅವರಿಗೆ ಏನಾದರೂ ಹಿಂದಕ್ಕೆ ಕೊಡಲೇಬೇಕು. ಸೊ ಈಗ ಮತದಾನ ಬಂದಿದೆ, ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅನ್ನುವಂಥದ್ದ ಸದ್ಯದ ಲೆಕ್ಕಾಚಾರದ ಪ್ರಕಾರ ಹೌದು. ಯಾಕಂತ ಹೇಳಿದ್ರೆ ಈಗ ನಾವು ಇಲ್ಲೊಂದು ಅಂಕಿಅಂಶವನ್ನ ಮುಂದಿಡೋಣ ಪ್ರಶಾಂತ್. ಈಗ ನೋಡಿ, ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ, ಇದು ಸರ್ಕಾರದ ಅಧಿಕೃತ ಅಂಕಿಅಂಶ, ಇದು ಎಲ್ಲೋ ಅಲಕ್ ಬುಲಕ್ ಅಲ್ಲಿ ತೆಗೆದುಕೊಂಡಿರುವಂತಹ ಅಂಕಿಅಂಶಗಳಲ್ಲ, ಸರ್ಕಾರದ ಅಧಿಕೃತ ಅಂಕಿಅಂಶಗಳಿದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಈ ಕ್ಷೇತ್ರದಲ್ಲಿ 1,67,530 ಮಂದಿ ಇದ್ದಾರೆ. ಸೊ 77 ಕೋಟಿ ರೂಪಾಯಿಯಷ್ಟು ಮೊತ್ತವನ್ನ ಠೇವಣಿ ಏನು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಈ ಫಲಾನುಭವಿಗಳ ಖಾತೆಗೆ ಕೊಡಲಾಗಿದೆ. ಅದು ಎಲ್ರಿಗೂ ಗೊತ್ತಿದೆ. ಈ ಯೋಜನೆ ಹೊಸದಾಗಿ ಮತ್ತೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅದರ ದುಡ್ಡನ್ನು ನಾವು ಜಮೆ ಮಾಡ್ತೀವಿ ಅನ್ನುವಂಥದ್ದು. ಎರಡನೇದು ಗೃಹಲಕ್ಷ್ಮಿ ಯೋಜನೆ, ಅದರ ಫಲಾನುಭವಿಗಳು ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರ 58,234. ಸೊ 320 ಕೋಟಿ ರೂಪಾಯಿ ಮೊತ್ತದ ಹಣವನ್ನ ಗೃಹಲಕ್ಷ್ಮಿ ಅವರ ಕುಟುಂಬದ ಹೆಣ್ಮಕ್ಳ ಹೆಸರಿಗೆ ಇಡಲಾಗಿದೆ. 49,770 ಮನೆಗಳಿಗೆ ಗೃಹ ಜ್ಯೋತಿ ಯೋಜನೆಯ ಲಾಭ ಸಿಕ್ಕಿದೆ. ಇದರ ಮೊತ್ತ ಎಷ್ಟು ಅಂತ ಹೇಳಿದ್ರೆ 72,020 ಕೋಟಿ ರೂಪಾಯಿ. ಇನ್ನು ಶಕ್ತಿ ಯೋಜನೆ, ಫ್ರೀ ಬಸ್ ಯೋಜನೆಯ ಅಡಿಯಲ್ಲಿ ಸುಮಾರು 2,47,50,558 ಟ್ರಿಪ್ಸ್ ಆಗಿರುವಂಥದ್ದು. ಇದು ಎಲ್ಲ ಈ ಡೇಟಾ ಎಲ್ಲ ಹೇಗೆ ಸಿಗುತ್ತೆ ಅನ್ನೋದು ನನ್ನೊಂದು ಕುತೂಹಲ. ಅಂದರೆ ಈ ಆಧಾರ್ ಕಾರ್ಡ್ ಕೊಡಲೇಬೇಕು, ತೋರಿಸ್ಲೇಬೇಕು. ಸೊ ಈ ಮೂಲಕ ಇವರು ದಕ್ಷಿಣ ಕ್ಷೇತ್ರದವರು ಇದಿಷ್ಟೆಲ್ಲ ಓಡಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ? ಖಂಡಿತವಾಗಿ. ಈಗ ನಿಮಗೆ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಕಂಪ್ಲೀಟ್ಲಿ ಡಿಬಿಟಿ ಓರಿಯೆಂಟೆಡ್ ಪ್ರೋಗ್ರಾಮ್, ಅದು ಒಂದು. ಆದ್ರೆ ಈ ಶಕ್ತಿ ಯೋಜನೆಯಲ್ಲಿ, ಆ ಶಕ್ತಿ ಯೋಜನೆಯಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರಲ್ಲ ಕಂಡಕ್ಟರ್, ಆಧಾರ್ ಕಾರ್ಡ್ ಎಂಟ್ರಿ ಆಗುತ್ತಲ್ಲ, ಆಧಾರ್ ಕಾರ್ಡ್ ಎಂಟ್ರಿ ಆಗುತ್ತೆ. ಟಿಕೆಟ್ ಇಶ್ಯೂ ಮಾಡದಂತ ಸಂದರ್ಭದಲ್ಲಿ ಶಕ್ತಿ ಯೋಜನೆಯ ಟಿಕೆಟ್ ಅಂತಾನೆ ಟಿಕೆಟ್ ಅಲ್ಲಿ ಬರುತ್ತೆ. ಗೊತ್ತಾಯ್ತು, ಇಂಥ ಪರ್ಟಿಕ್ಯುಲರ್ ಪರ್ಸನ್ಗೆ ಕೊಟ್ಟಿದೀವಿ ಅನ್ನೋಕೆ ಅವರಿಗೆ ಆಧಾರ್ ಕಾರ್ಡ್, ಹೌದು, ಇಷ್ಟು ಜನ ಮಹಿಳೆಯರು ಓಡಾಡಿದ್ದಾರೆ ಅಂತ ಹೇಳಿ. ಸೊ ಅದರ ಲೆಕ್ಕಾಚಾರದ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ
2,47,50,558 ಟ್ರಿಪ್ಸ್ ಆಗಿರುವಂತದ್ದು. ಇದು ಇಷ್ಟು ಮಹಿಳೆಯರು ಇಲ್ಲ, ಹೌದೌದು. ಇಷ್ಟು ಟ್ರಿಪ್ಸ್ ಮಾಡಿದ್ದಾರೆ, ಬಂದು ಹೋಗುವಂಥದ್ದು, ಬೇರೆ ಬೇರೆ ಕಡೆಗೆ ಸಂಚಾರ ಮಾಡುವಂಥದ್ದು. ಇನ್ನು ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು 950, ಅದು ಸಣ್ಣ ಪ್ರಮಾಣದಲ್ಲೇ ಇರುತ್ತೆ ಸಹಜವಾಗಿ. ಸೊ ಅದಕ್ಕೆ 28 ಲಕ್ಷ ರೂಪಾಯಿಯನ್ನ ಸರ್ಕಾರ ಯುವಕರ ಖಾತೆಯಲ್ಲಿ ಜಮೆ ಮಾಡಿದೆ ಎನ್ನುವಂಥದ್ದು ಇದು ಸರ್ಕಾರದ ಅಧಿಕೃತ ಅಂಕಿಅಂಶ. ಪ್ರಶಾಂತ್, ಎಸ್ ವೀಕ್ಷಕರೇ, ಒಂದು ಗ್ಯಾರಂಟಿ ವಿಚಾರವಾಗಿ ನಾವು ಮಾತನಾಡ್ದು. ಗ್ಯಾರಂಟಿಯ ಯೋಜನೆಗಳು ಈ ಒಂದು ಚುನಾವಣೆಯ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಬೀಳುತ್ತೆ ಅನ್ನೋಂಥದ್ದು. ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಸೊ ಮಹಿಳಾ ಮತದಾರರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋಂಥದ್ದು. ನಿಮಗೆ ಗೊತ್ತಿದೆ, ಗ್ಯಾರಂಟಿ ಯೋಜನೆಯನ್ನು ಹೆಚ್ಚು ಪ್ರಯೋಜನವನ್ನು ಪಡ್ಕೊಂಡಿರೋದು ಕೂಡ ಮಹಿಳೆಯರೇ. ಅದ್ರ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಅಂದರೆ ಪುರುಷ ಮತದಾರರಿಗಿಂತ ಹೆಚ್ಚಿನ ಮತದಾರರು ಮಹಿಳಾ ಮತದಾರರಿದ್ದಾರೆ. ಇವರು ಈ ಚುನಾವಣೆ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಬೀರುತ್ತೆ ಅನ್ನೋದನ್ನು ನೋಡೋದಾದರೆ, ನಾವು ಕಳೆದ ಬಾರಿಯ ಒಂದು ಒಟ್ಟಲ್ಲಿ ಈ ಬಾರಿಯ ಒಂದು ಮತದಾನದ ವಿವರವನ್ನು ನೋಡೋದಾದರೆ, ಅಂದರೆ ಯಾವ ರೀತಿಯಾಗಿ ಎಷ್ಟು ಜನಸಂಖ್ಯೆ ಮತದಾರರಿದ್ದಾರೆ, ಅದರಲ್ಲಿ ಪುರುಷ ಮತದಾರರು ಎಷ್ಟು, ಮಹಿಳಾ ಮತದಾರರು ಎಷ್ಟು ಅನ್ನೋದನ್ನು ನೋಡೋದಾದರೆ, ಒಂದು ಕಡೆ ಈ ಸರಿ ಇರುವಂಥದ್ದು ಒಟ್ಟು ಪುರುಷ ಮತದಾರರ ಸಂಖ್ಯೆ 1,14,165, ಹಾಗೆ ಮಹಿಳಾ ಮತದಾರರ ಸಂಖ್ಯೆ 1,18,355. ಅಂದರೆ ಪುರುಷ ಮತದಾರರಿಗಿಂತ 4,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ದಾರೆ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಆನ್ ರೆಕಾರ್ಡ್ ಸಿಗುವಂಥದ್ದು. ಅದರ ಜೊತೆಗೆ ಒಟ್ಟು ಮತದಾರರನ್ನು ಸೇರಿಸಿದರೆ 2,32,564. ಅದರಲ್ಲಿ ಹೊಸ ಮತದಾರರಾಗಿ 2,204 ಮಂದಿ ಇದ್ದಾರೆ. ಅಂದರೆ ಈ ಒಂದು ಪ್ರಮಾಣ ಏನಿತ್ತು, ಈ ಪ್ರಮಾಣವನ್ನು ಇಟ್ಕೊಂಡು ನೋಡೋದಾದರೂ ಕೂಡ, ಅಂದರೆ ಇದೇ ಮಹಿಳಾ ಮತದಾರರು ಈ ಹಿಂದೆ ನಡೆದಂಥ ಚುನಾವಣೆಯಲ್ಲಿ, ಅಂದರೆ 2023ರಲ್ಲಿ ವಿಧಾನಸಭೆಯ ಚುನಾವಣೆ ಏನು ನಡೀತು, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆವಾಗ ಒಂದು ನಾವು ನೆನ್ಪಿಟ್ಕೋಬೇಕು ಅಕ್ಷಯ್, ಅವಾಗ ಇನ್ನೂ ಕೂಡ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಪ್ರಣಾಳಿಕೆಯಲ್ಲಿ ಹೇಳಿದ್ರು ನಾವು ಕೊಡ್ತೀವಿ ಅನ್ನುವಂಥದ್ದು, ಆದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಈಗ ಈ ಪಾಯಿಂಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಈಗ ಆ ಒಂದು ಗ್ಯಾರಂಟಿಯನ್ನು ಅವರು ಈಗ ಮತದಾರರು ಹೆಚ್ಚು, ಅದರಲ್ಲೂ ಕೂಡ ನಾವೀಗ ಆಲ್ರೆಡಿ ಮಾತುಕತೆ ಮಾಡಿದಂತೆ ಮಹಿಳಾ ಮತದಾರರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ಅಂದರೆ ಅದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಸೊ ಅಕ್ಷಯ್ ಹೇಳಿ, ಈ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಕಳೆದ ಬಾರಿ ಏನೊಂದು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿರಲಿಲ್ಲ, ಈ ರೀತಿ ನಾವು ಕೊಡ್ತೀವಿ ನಿಮ್ಮ ಗೃಹಲಕ್ಷ್ಮಿ, ಯಾವುದು ಕೂಡ ಜನರಿಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರಲಿಲ್ಲ. ಸೊ ನಿಮ್ಮ ಪ್ರಕಾರ ಈಗ ಹೇಳೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಈ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು? ಈಗ ನಾವು ಲಾಸ್ಟ್ ಎಲೆಕ್ಷನ್ ಡೇಟಾವನ್ನ ತೆಗೆದು ನೋಡಿದ್ರೆ ಪ್ರಶಾಂತ್ ಅವರೇ, ಈಗ ಲಾಸ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ 2,10,000 ಮತದಾರರು ಇದ್ದಿದ್ದು. ಓಕೆ, ಈ ಬಾರಿ ಅದೊಂದು ಸ್ವಲ್ಪ ಜಾಸ್ತಿ ಪ್ರಮಾಣಕ್ಕೆ ಏರಿಕೆ ಆಗಿದೆ, 2,32ಕ್ಕೆ ಬಂದಿದೆ. ಲಾಸ್ಟ್ ಎಲೆಕ್ಷನ್ ನಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಒಟ್ಟು 1,46,000 ಮಂದಿ ಮತದಾರರು ಮತದಾನವನ್ನ ಹಾಕಿದ್ರು. ನೀವು ಹೇಳದ ಹಾಗೆ ಅದು ಇನ್ನೂ ಕೂಡ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿರಲಿಲ್ಲ, ಪ್ರಣಾಳಿಕೆಯಲ್ಲಿತ್ತು. ಆ 1,46,000 ಮತದಾರರ ಪೈಕಿ ಮಹಿಳಾ ಮತದಾರರು 73,555 ಮಹಿಳಾ ಮತದಾರರು, 71,797 ಮಂದಿ ಪುರುಷ ಮತದಾರರು ಮತದಾನವನ್ನ ಮಾಡಿದ್ರು. 2023 ಅಂದ್ರೆ ಲಾಸ್ಟ್ ಎಲೆಕ್ಷನ್ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು 27,888 ಮತಗಳ ಅಂತರದಿಂದ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಸೊ ಅದಾದ ಬಳಿಕ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಪ್ರಶಾಂತ್. ಓಕೆ, ಅಂದ್ರೆ ಈಗ ಅದರ ಲಾಭವನ್ನ ಪಡೆದಂತ ಅದರ ಇಂಪ್ಯಾಕ್ಟ್ ಚುನಾವಣೆ ಮೇಲೆ ಆಗುತ್ತೆ ಅನ್ನುವಂಥದ್ದು. ಹೌದು. ಸೊ ಅದರ ಅಂಕಿಅಂಶವನ್ನ ಕೂಡ ನಾವು ತೆಗೆದು ನೋಡಿದ್ರೆ ಪ್ರಶಾಂತ್ ಅವರೇ, 2024ರ ಲೋಕಸಭಾ ಚುನಾವಣೆ ಅಂದ್ರೆ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ಏನಿತ್ತು, ಅದರಲ್ಲಿ ಈ ಕ್ಷೇತ್ರದಲ್ಲಿ 2,21,000 ಮತದಾರರಿದ್ರು. ಅದರಲ್ಲಿ 1 ಲಕ್ಷ ದಾವಣಗೆರೆ ದಕ್ಷಿಣಕ್ಕೆ ಲೋಕಸಭೆ ವಿಚಾರ ಮಾತಾಡ್ತೀವಿ, ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರನ್ನ ಕುರಿತಾಗಿ ಹೇಳ್ತಾ ಇರುವಂತದ್ದು. ಅಂದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು 2,21,000 ಆದ್ರು. ಅದರಲ್ಲಿ 1,54,666 ಮತದಾರರು ಮತದಾನವನ್ನ ಮಾಡಿದ್ರು. ಈ ಪೈಕಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ, ಕಾಂಗ್ರೆಸ್ನ ಸಂಸದೆ, ಅವರಿಗೆ 84,621 ಮತಗಳು ಬಂತು. ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ 69,770 ಮತಗಳು ಬಂತು. ಅಂದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 1ರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ
844 ಮತಗಳ ಮ್ಯಾಸಿವ್ ಲೀಡ್ ಅದು, ಎಸ್. ದೊಡ್ಡ ಪುಷ್ ಕೊಟ್ಟಂತ ಎಲೆಕ್ಷನ್. ಇದನ್ನ ಯಾಕೆ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ 2019ರಲ್ಲಿ ಬಿಜೆಪಿಗೆ ಪ್ಲಸ್ ಆಗಿತ್ತು ಅಲ್ವಾ? ಅಂದ್ರೆ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಅಂತರವನ್ನ ಕಡಿಮೆ ಮಾಡ್ಕೊಂಡಿತ್ತು. ಕಡಿಮೆ 8,000 ಮತಗಳಷ್ಟು. ಅಂದ್ರೆ ಗ್ಯಾರಂಟಿ ಯಾವಾಗ ವರ್ಕ್ ಆಯ್ತು 2023ರ ವಿಧಾನಸಭೆ ಚುನಾವಣೆ ನಂತರ ಇದರ ಇಂಪ್ಯಾಕ್ಟ್ ಲೋಕಸಭಾ ಚುನಾವಣೆ ಮೇಲೆ ಬೀಳ್ತು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ಅಂಶ. ಖಂಡಿತವಾಗಿ. ಕಾರಣ ಏನು ಅಂತ ಹೇಳಿದ್ರೆ, ಲೋಕಸಭೆ ಎಲೆಕ್ಷನ್ ಸಾಮಾನ್ಯವಾಗಿ ನ್ಯಾಷನಲ್ ಪರ್ಸ್ಪೆಕ್ಟಿವ್ನ ಅಡಿಯಲ್ಲಿ ಎಲೆಕ್ಷನ್ ನಡೆಯೋದ್ರಿಂದಾಗಿ, ಜೊತೆಗೆ ಸಹಜವಾಗಿ ಈ ಎಲೆಕ್ಟರಲ್ ಡೇಟಾಗಳನ್ನು ನಾವು ಈ ಹಿಂದಿನ ಎಲೆಕ್ಷನ್ನ ಡೇಟಾಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಮೋದಿ ಮತ್ತೊಮ್ಮೆ ಬರಬೇಕು, ಮೋದಿ ಬಂದರೆ ದೇಶ ಸುಭದ್ರವಾಗಿರುತ್ತೆ ಎನ್ನುವಂಥ ಲೆಕ್ಕಾಚಾರಗಳ ಅಡಿಯಲ್ಲಿ 2019ರಲ್ಲಿ ನೀವು ಹೇಳದ ಪ್ರಕಾರವೇ 8,500 ವೋಟುಗಳು ಮೈನಸ್ ಆಗಿತ್ತು ಕಾಂಗ್ರೆಸ್ಗೆ. ಬಟ್ ಲಾಸ್ಟ್ ಎಲೆಕ್ಷನ್ ನಲ್ಲಿ ಅದು 21,884 ಲೀಡ್ ತೆಗೆದುಕೊಳ್ಳೋದು. ಅದು ನನ್ನ ಪ್ರಕಾರ 21 + 8 29 ಅಂದ್ರೆ 30,000 ಪ್ಲಸ್ ಆಗಿದೆ ಲಾಸ್ಟ್ ಎಲೆಕ್ಷನ್ಗೂ ಈ ಎಲೆಕ್ಷನ್. ಖಂಡಿತವಾಗಿ ಅದು ಮ್ಯಾಸಿವ್ ಶಿಫ್ಟ್. ಕಡಿಮೆ ಅದು ಕೂಡ ನೀವು ಹೇಳಿದಂತ ಸಂದರ್ಭದಲ್ಲಿ ಲೋಕಸಭೆ ಎಲೆಕ್ಷನ್ ಹೆಚ್ಚಿನ ಇದು ಕೇಂದ್ರವನ್ನ ನೋಡ್ಕೊಂಡೆ ಅಲ್ಲಿ ಯಾವ ಗೌರ್ಮೆಂಟ್ ಇದೆ ಸಾಧಾರಣವಾಗಿ ಅಲ್ಲಿರುತ್ತೆ. ಆದ್ರೆ ಇವರಿಗೆ 30,000 ವೋಟುಗಳು ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಅದು ಲೋಕಸಭೆ ಎಲೆಕ್ಷನ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಜನಗಳಿಗೆ ಕುತೂಹಲ ಇದೆ. ಯಾಕಂದ್ರೆ ಈಗ ಏನೊಂದು ಗ್ಯಾರಂಟಿಯ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದು ವಿಧಾನಸಭೆ ಎಲೆಕ್ಷನ್ ಇನ್ನೂ ಇರುವಂಥದ್ದು 2 ವರ್ಷ. ಇಲ್ಲಿ ಹಾಲಿ ಇದ್ದಿದ್ದು ಕೂಡ ಕಾಂಗ್ರೆಸ್ನ ಶಿವಶಂಕರ್ನವರು. ಹಾಗಾಗಿ ಜನರ ಮೈಂಡ್ಸೆಟ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನಾವು ಹೇಳಬೇಕಾಗಿಲ್ಲ. ಈ ಡೇಟಾಗಳೇ ಮೋಸ್ಟ್ಲಿ ಜನರಿಗೆ ಪರಿಚಯ ಮಾಡಿಕೊಡುತ್ತೆ. ಖಂಡಿತ. ಆಮೇಲೆ ಇಲ್ಲಿ ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕಾಗುತ್ತೆ ಪ್ರಶಾಂತ್. ಏನು ಅಂತ ಹೇಳಿದ್ರೆ, ನೀವು ಶಿಗ್ಗಾಂವಿಯಲ್ಲೂ ಕೂಡ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ರು. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿಗೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂತು ಶಿಗ್ಗಾಂವಿಯಲ್ಲಿ. ಅದರ ಎಫೆಕ್ಟ್ ಏನಾಯ್ತು ಅಂತ ಹೇಳಿದ್ರೆ, ಶಿಗ್ಗಾಂವಿಗೆ ನಡೆದಂತ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತು. ಇವರ ಮಗ ಸೋತ್ರು, ಬಸವರಾಜ ಬೊಮ್ಮಾಯಿ ಅವರ ಮಗನೇ ಸೋತ್ರು. ಚನ್ನಪಟ್ಟಣದಲ್ಲೂ ಕೂಡ ಅದೇ ಸ್ಥಿತಿ ಬಂತು. ಬಟ್ ಚನ್ನಪಟ್ಟಣದ್ದು ಅದು ಒಂದ್ ಸ್ವಲ್ಪ ಸ್ಟೋರಿ ಕಂಪ್ಲೀಟ್ ಡಿಫ್ರೆಂಟ್. ಬಟ್ ಶಿಗ್ಗಾಂವಿದ್ದು ವಿಶೇಷವಾಗಿ ನಾವು ಹೇಳೋದಾದ್ರೆ, ಅಲ್ಲೂ ಕೂಡ ಈ ತರದ ಇಬ್ರು ಮುಸಲ್ಮಾನ ನಾಯಕರ ನಡುವೆ ಸಂಘರ್ಷಗಳು, ಹೊಡೆದಾಟ, ಬಡದಾಟ, ಸಾಕಷ್ಟು ಪೈಪೋಟಿ ಇದ್ದಂತಹ ಕ್ಷೇತ್ರ. ಸೊ ಗ್ಯಾರಂಟಿ ಯೋಜನೆಗಳನ್ನ ನಾವು ಈ ಅಂಕಿಅಂಶಗಳನ್ನ ನಾವು ಗಮನಿಸ್ತಾ ಇದ್ರೆ, ಅಷ್ಟು ಸುಲಭದಲ್ಲಿ ಕಾಂಗ್ರೆಸ್ಗೆ ಮಹಿಳಾ ಮತದಾರರು ಬಿಟ್ಟು ಹೋಗುವಂತ ಸಾಧ್ಯತೆಗಳು ಎಲ್ಲೂ ಕೂಡ ಇಲ್ಲ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಫೈನಲ್ ಈಗ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈಗ ನಡೀತಾ ಇರುವಂತಹ ಸನ್ನಿವೇಶಗಳು, ಈ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇರುವಂತದ್ದು, ಗ್ಯಾಸ್ ಸಿಗ್ತಾ ಇಲ್ಲ ಜನಕ್ಕೆ, ಡೊಮೆಸ್ಟಿಕ್ ಗ್ಯಾಸ್ಗಳು ಬ್ಲ್ಯಾಕ್ ಅಲ್ಲಿ ಅಂದ್ರೆ ಕಾಳಸಂತೆಯಲ್ಲಿ 5-6 ಸಾವಿರ ರೂಪಾಯಿಗೆ ಒಂದು ಸಿಲಿಂಡರ್ ಕೊಡಬೇಕು. ಜೊತೆಗೆ ಹೊಸ ಗ್ಯಾಸ್ ಲೈಸೆನ್ಸ್ ಸಿಗ್ತಾ ಇಲ್ಲ, CNG ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲವುಗಳ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಸಹಜವಾಗಿ ಕಾಂಗ್ರೆಸ್ನ ಕೈ ಹಿಡಿಯುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮಹಿಳಾ ಮತದಾರರಿರತಕ್ಕಂತಹ ಕ್ಷೇತ್ರ ಇದು. ಗ್ಯಾರಂಟಿ ಪ್ಲಸ್ ಮಹಿಳಾ ಮತದಾರರ ಒಂದು ಪ್ರಯೋಜನವನ್ನ, ಅದರ ಇಂಪ್ಯಾಕ್ಟ್ ಈ ಎಲೆಕ್ಷನ್ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಇಲ್ಲಿ ಎಲ್ಲ ಒಂದ್ ಕಡೆ ಸ್ಪಷ್ಟ ಆಗುತ್ತೆ. ವಿತ್ ನಾವು ಈ ಒಂದು ಏನೊಂದು ಅಂಕಿ ಅಂಶಗಳನ್ನು ನೋಡಿದ್ರೆ ಗೊತ್ತಾಗುವಂಥದ್ದು. ಎಸ್ ಅಕ್ಷಯ್. ಸೊ ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೆ ನನ್ನ ಮಿತ್ರ ಪ್ರಶಾಂತ್ ಅವರು ಮಾಡಿದಂಥ ಒಂದು ವಿಶ್ಲೇಷಣೆ. ಗ್ಯಾರಂಟಿ ಇಂಪ್ಯಾಕ್ಟ್ ಇದೆ ಗ್ರೌಂಡ್ನಲ್ಲಿ. ನಾವು ಓಡಾಡಿದ ಪ್ರಕಾರ ಪ್ರಶಾಂತ್ ಅವರು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲ ಹಳ್ಳಿಗಳಲ್ಲಿ ಓಡಾಡಿದ್ದಾರೆ, ಮಹಿಳೆಯರನ್ನು ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಕೇಳಿದ್ದಾರೆ, ನಾವು ಅದನ್ನು ಕೇಳಿದ್ದೀವಿ. ಸೊ ಇಂಪ್ಯಾಕ್ಟ್ ಇದೆ. ಅದು ಎಲೆಕ್ಟರಲ್ ಆಗಿ ಕನ್ವರ್ಟ್ ಆಗುತ್ತೆ, ಆಗದೇ ಇರಲ್ಲ, ಆಗತ್ತೆ. ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳೇನಾದರೂ ಜಮೆ ಆದರೆ ಅದರ ಇಂಪ್ಯಾಕ್ಟ್ ಇನ್ನೊಂದು ಲೆವೆಲ್ಗೆ ಇರುತ್ತೆ. ಅದು ಇನ್ನೊಂದು ತರದ ದೊಡ್ಡ ಪ್ಲಸ್ ಪಾಯಿಂಟ್ ಆದರೂ ಕೂಡ ಆಗ್ಬೋದು ಮೋಸ್ಟ್ಲಿ. ಯಾಕಂದ್ರೆ ನಾವು ಇತ್ತೀಚಿನ ಚುನಾವಣೆಗಳನ್ನ ಈ ರೀತಿ ಬೈ ಎಲೆಕ್ಷನ್ ನೋಡಿದಾಗ ಸಂದರ್ಭದಲ್ಲೂ ಚುನಾವಣೆಗೆ 2-3 ದಿನ ಇರಬೇಕಾದ್ರೆ ಆ ರೀತಿಯಾದಂಥ ಏನೊಂದು ಅಮೌಂಟ್ ಗೃಹಲಕ್ಷ್ಮಿ ತಂತ್ರಗಾರಿಕೆ ಮಾಡಿ, ಅಫ್ಕೋರ್ಸ್ ಅದು ರಾಜಕೀಯ ತಂತ್ರಗಾರಿಕೆನೂ ಹೌದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಯಾಕೆಂದರೆ ಆಲ್ರೆಡಿ ಹಿಂದೆ ಆಗಿರುವಂಥ ಯೋಜನೆಗಳಾಗಿರೋದ್ರಿಂದ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕೆ ಕೂಡ ಆಗಲ್ಲ ಖಂಡಿತವಾಗಿ.